ಪ್ರಿಯ ವೀಕ್ಷಕರೇ, ನಮಸ್ಕಾರ ಎಲ್ಲರಿಗೂ. ಏನಪ್ಪ ವಿಚಾರ ಅಂದರೆ, ಕರ್ನಾಟಕ ವಿಶ್ವ ಮಾನವ ಸೇವಾ ಟ್ರಸ್ಟ್ ಒಂದು ವೃದ್ಧರ ಅರಮನೆ. ಇದು ಎಲ್ಲರೂ ಇದ್ದು ಕೂಡ ಮೊಮ್ಮಕ್ಕಳು, ಅಕ್ಕ ತಂಗಿ ತಮ್ಮ ಎಲ್ಲರಿದ್ದರೂ ಕೂಡ ಇವತ್ತು ಈ ಒಂದು ವೃದ್ಧರ ಅರಮನೆಯಲ್ಲಿ ಕರ್ನಾಟಕ ವಿಶ್ವ ಮಾನವ ಸೇವಾ ಟ್ರಸ್ಟ್ ಈ ಒಂದು ಸಂಸ್ಥಾಪಕ ಅಧ್ಯಕ್ಷರಾದ ನಾಚಿ ಪ್ರಸನ್ನ ಅವರು ಭಾಳ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅದ್ಭುತವಾಗಿ ಅವ್ರನ್ನ ನೋಡ್ಕೊತಾ ಇದ್ದಾರೆ. ತಮ್ಮ ಸ್ವಂತ ತಂದೆ ತಾಯಿನ ಹೆಚ್ಚಾಗಿ ನೋಡ್ಕೊತಾ ಇದ್ದಾರೆ. ನಾವು ಯಾವುದೇ ಕೆಲಸನ ಎಲ್ಲೋ ಕೂತ್ಕೊಂಡು ನೋಡೋದಲ್ಲ, ನಾವು ಅದೇ ಜಾಗಕ್ಕೆ ಹೋಗಿ ಕಣ್ಣಾರೆ ಕಂಡು ಇಲ್ಲಿ ಕರೆಕ್ಟಾಗಿದೆಯಾ ಸರಿಯಾಗಿದೆಯಾ ಅಂತ ನೋಡಿಕೊಂಡು ನಾವಿವತ್ತು ಸಹಾಯ ಮಾಡಬೇಕಾಗಿದೆ. ಯಾಕಂದರೆ ಎಷ್ಟೋ ಜನ ಒಂದು 4 ಜನ 5 ಜನ ಇಟ್ಕೊಂಡು ಇವತ್ತು ದುಡ್ಡು ಮಾಡೋಂಥ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಇವತ್ತು ನನಗೆ ಸ್ನೇಹಿತರು ಸುಮಾರು ಜನ ಫೋನ್ ಮಾಡಿ ತಿಳಿಸಿದ್ರು, ಆ ಒಂದು ಆಶ್ರಮಕ್ಕೆ ಹೋಗ್ತಾ ಇದೆಯಾ, ನಾವು ಒಂದು ಅಳಿಲು ಸೇವೆ ಮಾಡ್ತಾಯಿದ್ದೀವಿ, ನಮಗೆ ನಂಬರ್ ಕೊಡು, ನಾವು ನಮ್ಮ ಕೈಲಾದಷ್ಟು ಹಣದ ಸಹಾಯ ಮಾಡ್ತೀವಿ ಅಂತ ಹೇಳಿದರು. ಸುಮಾರು ಜನ ಅವರು ಕೊಟ್ಟಿರ್ತಕ್ಕಂಥ ಹಣನ ನಾನು ಆ ವೃದ್ಧಾಶ್ರಮಕ್ಕೆ ಸೇರಿಸುವಂಥ ಕೆಲಸ ಮಾಡ್ತಾಯಿದ್ದೀನಿ. ನಾನು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಬಂದಿರತಕ್ಕಂಥ ದುಡ್ಡು 1,000 ಬಂತು ಅಂದ್ಕೊಳ್ಳಿ, ಅದರಲ್ಲಿ 1,000 ರೂಪಾಯಿದಲ್ಲಿ ಒಂದು 200ರಿಂದ 300 ರೂಪಾಯಿ ಆ ಆಶ್ರಮಕ್ಕೆ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀನಿ. 10,000 ಬಂದರೆ 3,000 ಕೊಡ್ತೀನಿ. ಈ ರೀತಿ ಅಂದರೆ ಅಷ್ಟೊಂದು ದುಡ್ಡು ಇನ್ನೂ ಬರ್ತಾಯಿಲ್ಲ. ಯಾಕಂದರೆ ನಮ್ಮದು ವೀಕ್ಷಣೆ ತುಂಬ ಕಡಿಮೆ, ಜನ ನೋಡಲ್ಲ. ಯಾಕಂದರೆ ನೆಗೆಟಿವ್ ವಿಚಾರಗಳನ್ನು ಜನ ತುಂಬ ನೋಡ್ತಾರೆ, ಸತ್ಯವಾದ ಕಾರ್ಯಕ್ರಮಗಳನ್ನು ನೋಡಲ್ಲ ಜನ. ಸತ್ಯವಾದ ವಿಚಾರಗಳನ್ನು ಇಷ್ಟ ಇಲ್ಲ ಜನಗಳಿಗೆ. ನೆಗೆಟಿವ್ ಪಾಯಿಂಟ್ ಬೇಕು, ಸುಳ್ಳುಗಳು ಬೇಕು. ಈ ಸುಳ್ಳು, ಡಿಂಗ್ಡಾಂಗು, ಚಿಕ್ಚಾಕು, ಮಿಕ್ಮ್ಯಾಕು ಇಂಥವೆಲ್ಲ ಜನ ನೋಡ್ತಾರೆ ಹೊರತು, ಆದರೆ ಇಂಥ ವಿಚಾರಗಳನ್ನು ಜನ ನೋಡೋದಿಲ್ಲ. ಅದರಿಂದ ನನಗೆ ಅಷ್ಟೊಂದು ಇವಾಗ ದುಡ್ಡು ಬರ್ತಾಯಿಲ್ಲ. ಅದರಿಂದ ಈ ಬರೋದಷ್ಟಲ್ಲೇ ಮತ್ತು ನನ್ನ ಸಂಬಳ, ನಾನು ಕೆಲಸಕ್ಕೂ ಕೂಡ ಹೋಗ್ತಾ ಇದ್ದೀನಿ, ಡ್ರೈವರ್ ಕೆಲಸ ಮಾಡ್ತಾಯಿದ್ದೀನಿ. ಅದರಲ್ಲಿ ಬಂದಿರತಕ್ಕಂಥ ನನ್ನ ಕೈಲಾದಷ್ಟು ನಾನು ಎಷ್ಟು ಮಾಡ್ತೀನಿ ಅಂತ ಅದನ್ನು ಹೇಳಬಾರ್ದು. ಆದರೆ ಆಶ್ರಮಕ್ಕೆ ನಾನು ರಜೆ ಸಿಕ್ಕಾಗ ನನ್ನ ಸಮಯ ನಾನು ಅಲ್ಲಿ ಕಳೆಯೋದು ಅಲ್ಲೇ ಆಶ್ರಮದಲ್ಲಿ. ಆ ದೇವಸ್ಥಾನ ಈ ದೇವಸ್ಥಾನ, ಅಲ್ಲಿ ನೆಂಟರ ಮನೆ, ಬಂಧು ಬಳಗ, ಇವ್ರು ಯಾರೂ ಬರೋಲ್ಲ ನಮಗೆ. ಯಾವಾಗ ಇದ್ದಾಗ ಅಷ್ಟೇ ಚೆನ್ನಾಗಿ ಎಲ್ಲರೂ ಅದನ್ನು ನೋಡಿ ಆಶ್ರಮ ಅಲ್ಲಿರ್ತಕ್ಕಂಥ ವೃದ್ಧರನ್ನು ತೋರಿಸಿದ್ದೀನಿ. ದಯವಿಟ್ಟು ನೋಡಿ ನಿಮಗೆ ಇಷ್ಟ ಆದರೆ ಫೋನ್ ನಂಬರ್ ಕೇಳಿ ಕೊಡ್ತೀನಿ, ಅವ್ರ ನಂಬರು ಹಾಕಿರ್ತೀನಿ. ಇಷ್ಟ ಆದರೆ ನಿಮಗೆ ಹಾಕಬೇಕು ಅನಿಸಿದ್ರೆ ಅಳಿಲು ಸೇವೆ 1 ರೂಪಾಯಿ ಆದರೂ ಸರಿ, 2 ರೂಪಾಯಿ ಆದರೂ ಸರಿ, ನೀವೇನು ಲಕ್ಷಾಂತರ ರೂಪಾಯಿ ಕೇಳಲ್ಲ ನಾವು. 2 ರೂಪಾಯಿ ಆದರೂ ಸರಿ, 1 ರೂಪಾಯಿ ಆದರೂ ಸರಿ ಹಾಕಿ ಪರ್ಸ್ನಲ್ ಸ್ನೇಹಿತರು ಗೊತ್ತಿರೋರು ಫೋನ್ ನಂಬರ್ ಕೇಳಿ ಕೊಡ್ತೀನಿ. ನಮಸ್ಕಾರ. ಮುಂದಗಡೆ ನಮ್ಮ ವೃದ್ಧರು ತಾಯಿಯಂದಿರ ವಿಡಿಯೋ ಬರ್ತಾಯಿದೆ ನೋಡಿ. ಸ್ನೇಹಿತರ ನೋಡಿ, ಇದು ಒಂದು ಅದ್ಭುತವಾದ ವೃದ್ಧಾಶ್ರಮ, ಕರ್ನಾಟಕ ವಿಶ್ವ ಮಾನವ ಸೇವಾ ಟ್ರಸ್ಟ್ ಅಂತ ನಾಚಿ ಪ್ರಸನ್ನ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಬಿಡುವಿನ ಸಮಯದಲ್ಲಿ ನನಗೆ ರಜೆ ಇದ್ದಾಗೆ ನಾನೆಲ್ಲೂ ಹೋಗಲ್ಲ. ನಾನು ಇಲ್ಲಿ ಬಂದು ಭಾಳ ಸಮಯ ಇವ್ರ ಜೊತೆಗೆ ಕಳಿತೀನಿ. ಯಾಕಂದರೆ ನಿಜವಾಗ್ಲೂ ಇಲ್ಲಿ ಸಿಗುವ ನನಗೆ ಆನಂದ, ಸಂತೋಷ, ನಮ್ಮ ಮನೇಲಿ ಯಾವ ರೀತಿ ನಾನು ಸಂತೋಷವಾಗಿರ್ತೀನೋ ಅದಕ್ಕಿಂತ ಹೆಚ್ಚಾಗಿ ಇವ್ರ ಜೊತೆಗೆ ನಾನು ಸಮಯ ಕಳಿತೀನಿ. ಇಡೀ ದಿವಸ ಭಾನುವಾರ ರಜೆ ಸಿಕ್ಕರೆ ನನಗೆ ಸೀದಾ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇವ್ರ ಜೊತೆಗೆ ಆಟ ಆಡ್ಕೊಂಡು ಇವ್ರ ಜೊತೆಗೆ ನಾನೊಂದು ನಿರ್ಧಾರ ಮಾಡಿದ್ದೀನಿ ಸ್ನೇಹಿತರೆ. ಅಂದರೆ ಭಾಳ ದಿವಸದಿಂದ ಅದು ನನಗೆ ಆಸೆ ಇತ್ತು, ನಾನು ಹೇಳ್ಬಾರ್ದು ಅಂತ ಅಂದ್ಕೊಂಡಿದ್ದೆ. ಆದರೆ ಕೆಲವರು ಸ್ನೇಹಿತರು ತುಂಬ ಜನ ನನಗೆ ಫೋನ್ಪೇ, ಗೂಗಲ್ ಪೇ ಮಾಡಿದರು, ನೀವು ಆಶ್ರಮಕ್ಕೆ ಹೋಗ್ತೀಯಾ, ನೀನಲ್ಲಿ ಕೊಟ್ಬಿಡು ಅಂತ. ಅದರಿಂದ ನಾನು ಈ ಥರ ಕೆಲವರು ಬರೋದಿಲ್ಲ, ಎಲ್ಲೆಲ್ಲೋ ಇರ್ತಾರೆ ಪಾಪ, ದೂರದಿಂದ ಇರ್ತಾರೆ. ಅದರಿಂದ ನಾವು ಕೂಡ ಅವ್ರು ಕೊಟ್ಟಿರ್ತಕ್ಕಂಥ ಹಣನ ಈ ಒಂದು ವೃದ್ಧಾಶ್ರಮಕ್ಕೆ ತಲುಪಿಸುವಂಥ ಕೆಲಸ ಮಾಡ್ತಾಯಿದ್ದೀನಿ. ಇನ್ನು ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ ಬಂದಿರತಕ್ಕಂಥ ಸಿಕ್ಕಾಬಟ್ಟೆ ನಿಜವಾಗ್ಲೂ ಈಗ ಅಷ್ಟೊಂದು ನನಗೆ ದುಡ್ಡು ಬರ್ತಾಯಿಲ್ಲ. ಅದರಲ್ಲಿ ಬಂದಿರತಕ್ಕಂಥ ಒಂದು ಸ್ವಲ್ಪ, ಇವಾಗ 100 ರೂಪಾಯಿದಲ್ಲಿ ಒಂದು 80 ರೂಪಾಯಿ, 100 ರೂಪಾಯಿದಲ್ಲಿ ಒಂದು 20ರಿಂದ 30 ರೂಪಾಯಿ ಈ ಆಶ್ರಮಕ್ಕೆ ನಾನು ಕೊಡಬೇಕು ಅಂತ ಭಾಳ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಯಾರಾದ್ರೂ ಸ್ನೇಹಿತರು ಕೊಡೋರಿದ್ದರೆ ನಿಜವಾಗ್ಲೂ ನ್ಯಾಯಯುತವಾಗಿ ಅಚ್ಚುಕಟ್ಟಾಗಿ ನಾನು ಈ ಒಂದು ವೃದ್ಧಾಶ್ರಮಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಹಣನ ನಾನು ತಲುಪಿಸುವಂಥ ಕೆಲಸ ಮಾಡ್ತೀನಿ. ಯಾಕಂದರೆ ನಮ್ಮ ಹತ್ರ ದುಡ್ಡು ಎಷ್ಟೇ ಇದ್ದರೂ ಕೂಡ ಅದು ಇರಲ್ಲ. ನಾವು 1 ರೂಪಾಯಿ ಇಟ್ಟರೂ ಕೂಡ ಅದು ನೋಡಿ, ಇವರೇ ನಾಚಿ ಪ್ರಸನ್ನ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಭಾಳ ಅದ್ಭುತವಾದ ಕಾರ್ಯಕ್ರಮಗಳು. ಯಾಕಂದರೆ ನಾವು ಏನೇನೋ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ, ಸುಮ್ಮನೆ ಕೆಲಸಕ್ಕೆ ಬಾರದ ಕಾರ್ಯಕ್ರಮಗಳಿಗೆಲ್ಲ ಖರ್ಚು ಮಾಡ್ತೀವಿ. ನಿಜವಾಗ್ಲೂ ಇಂಥವ್ರಿಗೆ ಎಲ್ಲರೂ ಇದ್ದೂ ಕೂಡ ಇವತ್ತು ಯಾರು ಇಲ್ಲದ ರೀತಿಯಲ್ಲಿ ಈ ಒಂದು ವೃದ್ಧಾಶ್ರಮದಲ್ಲಿದ್ದಾರೆ. ಇದು ಒಂದು ವೃದ್ಧಾಶ್ರಮ ಅಲ್ಲ, ಒಂದು ವೃದ್ಧರ ಅರಮನೆ ಅಂದ್ಕೊಂಡಿದ್ದೀನಿ ನಾನು. ಅಷ್ಟು ಅಚ್ಚುಕಟ್ಟಾಗಿ ನೋಡ್ಕೊತಾ ಇದ್ದಾರೆ. ಎಷ್ಟೋ ಜನ ಇಲ್ಲಿ ಬಂದು ತಮ್ಮ ಜನ್ಮದಿನಾಚರಣೆ ಆಚರಣೆ ಮಾಡ್ಕೊತಾ ಇದ್ದಾರೆ. ಅದರಲ್ಲಿ ನಾವು ಕೂಡ ಸುಮಾರು ದಿನಗಳಿಂದ, ಸುಮಾರು ತಿಂಗಳುಗಳಿಂದ
ಈ ಆಶ್ರಮಕ್ಕೆ ನಾನು ಹೋಗ್ತಾ ಇದ್ದೀನಿ. ಸುಮಾರು ವರ್ಷನೇ ಆಯಿತು ಈ ಆಶ್ರಮಕ್ಕೆ ನನಗೆ ರಜೆ ಸಿಕ್ಕಾಗೆಲ್ಲ ಹೋಗ್ತಾ ಇದ್ದೀನಿ. ಯಾರಾದರೂ ನನ್ನ ಪ್ರೀತಿಯ ಸ್ನೇಹಿತ ಬಂಧಗಳೇ, ನನ್ನ ಹೃದಯದಿಂದ ನಾನು ನಿಮ್ಮನ್ನೇನು ಕೇಳೋದಿಲ್ಲ. ನಿಮಗೆ ಕೊಡಬೇಕನ್ನಿಸಿದ್ರೆ ನೀವು ನಂಬರ್ ಕೇಳಿ ನಾನು ಕೊಡ್ತೀನಿ, ಗೊತ್ತಾಯ್ತಾ? ನಂಬರೂ ಹಾಕ್ತೀನಿ. ನನ್ನ ನಂಬರ್ ಅಂತ ಹಾಕಲ್ಲ, ಯಾಕಂದ್ರೆ ನೀವು ಕೇಳಿದರೆ ಪರ್ಸ್ನಲ್ಲಾಗಿ ಕೇಳಿದ್ರೆ ಮಾತ್ರ ನಾನು ನಂಬರ್ ಕೊಡ್ತೀನಿ. ಇಲ್ಲಾಂದ್ರೆ ನಂಬರ್ ಹಾಕಕ್ಕೆ ಹೋಗಲ್ಲ ನಾನು. ಯಾಕಂದರೆ ಇದರಲ್ಲೂ ಕೂಡ ಇವನು ಬಿಸ್ನೆಸ್ ಮಾಡೋಕ್ಕೆ ನಿಂತ್ಕೊಂಡವನೇ, ಇದರಲ್ಲೂ ಕೂಡ ದುಡ್ಡು ಮಾಡೋಕ್ಕೆ ನಿಂತ್ಕೊಂಡವನೇ. ಯಾಕಂದರೆ ನಾವು ಮಾಡೋಕ್ಕಾಗದಿರತಕ್ಕ ಕೆಲಸನ ನಮ್ಮ ನಾಚಿ ಪ್ರಸನ್ನ ಅವರು ಮಾಡ್ತಾಯಿದ್ದಾರೆ. ಅವರಿಗೆ ನಾವು ಒಂದು ಸಣ್ಣ ಅಳಿಲು, ಒಂದು ಸೇವೆನ ಸಲ್ಲಿಸಬೇಕು ಅಂತ ನನ್ನ ಒಂದು ಆಸೆಯಿಂದ ಇದೆ. ಅದರಿಂದ ಈ ಕೆಲಸ ಮಾಡ್ತಾಯಿದೆ.